ಕಲ್ಪತರುನಾಡು ತುಮಕೂರಿನಲ್ಲಿ ಹೆಚ್ಚಾಗಿದೆ ಕುಡುಕರ ಸಂಖ್ಯೆ. ಬಿಯರ್ ಕುಡಿಯುವವರ ಸಂಖ್ಯೆಯಲ್ಲಿ ತುಮಕೂರು ನಂಬರ್ 1 ಆಗಿದೆ. ತುಮಕೂರು ಮದ್ಯ ವ್ಯಸನಿಗಳಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಬರ್ತಾ ಇದೆ. ತುಮಕೂರಿನಲ್ಲಿ ಬಿಯರ್ ಕುಡಿಯುವವರ ಸಂಖ್ಯೆಯಲ್ಲಿ ದಾಖಲೆಯ ನಂಬರ್ 1 ಸ್ಥಾನದಲ್ಲಿ ಈಗ ತುಮಕೂರು ಇದೆ. ಮದ್ಯ ಪ್ರಿಯರಿಂದಾಗಿ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ತುಮಕೂರಿನಿಂದಾನೇ ಹೋಗ್ತಾ ಇದೆ. ಅದರಲ್ಲೂ ಕೂಡ ಬಿಯರ್ ಕುಡಿಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ ಈಗ ತುಮಕೂರು ಜಿಲ್ಲೆ. ಒಂದೇ ವರ್ಷದಲ್ಲಿ ಬರೋಬ್ಬರಿ 82 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಕಲ್ಪತರುನಾಡು ತುಮಕೂರಿಂದ ಹೋಗಿದೆ. ಬಿಯರ್ ಮಾರಾಟದಿಂದ ತುಮಕೂರು ಜಿಲ್ಲೆ ಒಂದರಲ್ಲೇ 82 ಕೋಟಿ. ಒಂದು ತಿಂಗಳಿಗೆ 80,000ಕ್ಕೂ ಅಧಿಕ ಬಿಯರ್ ಬಾಕ್ಸ್ಗಳು ಮಾರಾಟವಾಗ್ತವಂತೆ. TV5 ಕನ್ನಡಕ್ಕೆ ತುಮಕೂರು ಅಬಕಾರಿ ಡಿಸಿ ಭರತೇಶ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತುಮಕೂರು ನಂಬರ್ 1 ಸ್ಥಾನದಲ್ಲಿದೆ. ಈಗ ಬಿಯರ್ ಕುಡಿಯುವಂತಹ ಜನರ ಸಂಖ್ಯೆ ದಿನೇ ದಿನ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಒಂದು ತಿಂಗಳಿಗೆ 80,000ಕ್ಕೂ ಅಧಿಕ ಬಿಯರ್ ಬಾಕ್ಸ್ಗಳು ಮಾರಾಟ ಆಗ್ತವೆ. ಒಂದೇ ಒಂದು ವರ್ಷದಲ್ಲಿ ಬರೀ ತುಮಕೂರಿನಿಂದ, ಕಲ್ಪತರುನಾಡು ತುಮಕೂರಿನಿಂದಾನೇ 82 ಕೋಟಿ ಆದಾಯ ಹೋಗಿದೆಯಂತೆ. ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಮದ್ಯ ಪ್ರಿಯರಿಂದ ಕೋಟಿ ಕೋಟಿ ಆದಾಯ ಹೋಗ್ತಾ ಇದೆ. ಬಿಯರ್ ಕುಡಿಯೋವರ ಸಂಖ್ಯೆ ದಿನೇ ದಿನ ಹೆಚ್ಚಾಗ್ತಾ ಇದ್ದು, ಅದರಲ್ಲೂ ಕೂಡ ತುಮಕೂರಿನಲ್ಲಿ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನ ಪಡ್ಕೊಳ್ತಾ ಇದೆ. ಬಿಯರ್ ಕುಡಿಯೋವರ ಸಂಖ್ಯೆ ರಾಜ್ಯದಾದ್ಯಂತ ಕೂಡ ಹೆಚ್ಚಾಗಿನೇ ಇದೆ. ಆದರೆ ತುಮಕೂರು ಅಂತ ಬಂದಾಗ ನೋಡಿ 82 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಸಿಕ್ಕಿದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಡಿಸಿ ಭರತೇಶ್ ಅವರು. ಮದ್ಯ ಅಂದರೆ ಬಿಯರ್, ವಿಸ್ಕಿ, ಬ್ರ್ಯಾಂಡಿ ಏನಿದೆ ಅದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅದು. ಸೊ ಹಂಗಾಗಿ ಕೆಲವೊಂದು 2-3 ಬ್ರ್ಯಾಂಡ್ ಬಿಯರ್, ಪವರ್ ಕೂಲ್ ಅಂತ, ಸೊ ಬುಲೆಟ್ ಬಿಯರ್ ಅಂತ, ಅದು ಒಂದು ಬಾಟಲ್ 100 ರೂಪಾಯಿ ಆಗಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಜನ ಏನಾಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 100 ಜನದಲ್ಲಿ ಒಂದು 50-60% ಯೂತ್, ಯಂಗ್ ಜನ್ರೇಷನ್ನು ಇವರೆಲ್ಲನೂ ಆ ಕಡೆ ಶಿಫ್ಟ್ ಆಗಿದ್ದಾರೆ ಬಿಯರ್ಗೆ. ಸೊ ಆದಷ್ಟು ಏನಾಗಿದೆ ಅಂದರೆ ಬಿಯರಿಗೆ ಶಿಫ್ಟ್ ಆಗಿದ್ದಾರೆ. ಸೊ ತುಮಕೂರು ಜಿಲ್ಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈ ಕಡೆ ಮಧುಗಿರಿ, ಪಾವಗಡ ಈ ಕಡೆಲ್ಲ ಸ್ವಲ್ಪ ಬಿಸಿಲಿನ ವಾತಾವರಣ ಜಾಸ್ತಿ ಇದೆ. ಒಂದು 50-60% ಏರಿಯಾ ತುಮಕೂರು ಜಿಲ್ಲೆ ಬಿಸಿಲಿನ ವಾತಾವರಣನೇ ಜಾಸ್ತಿ ಇದೆ. ಇದ್ರ ಥರನೂ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆನೂ ನಂಬರ್ 2 ಇದೆ ಬಿಯರ್ ಇದರಲ್ಲಿ ಗ್ರೋತಲ್ಲಿ. ಸೊ ನನಗೆ ಗೊತ್ತಿರೋಂಗೆ ಹೆಚ್ಚು ಕಡಿಮೆ ಬಿಸಿಲು ಎಲ್ಲೆಲ್ಲಿ ಜಾಸ್ತಿ ಇದೆ ವಾತಾವರಣ, ಅಲ್ಲಿ ಬಿಯರ್ ಸಂಖ್ಯೆ ಜಾಸ್ತಿ ಆಗಿದೆ ಕುಡಿಯೋದು. ಇನ್ನೂ ಒಂದೇನೆಂದರೆ, ಈಗ ಮದ್ಯ, ಬಿಸ್ಕಿ, ಬಿಯರ್ ಕುಡಿಯೋದ್ರಿಂದ ಸ್ವಲ್ಪ ಜನಗಳು ಯೂತ್ ಥಿಂಕಿಂಗ್ ಏನಂದರೆ ಸ್ವಲ್ಪ ಹೆಲ್ತ್ ಹಾಳಾಗ್ಬೋದು. ಸೊ ಬೇಡ ಅಂತೇಳಿ ಇದು ಶಿಫ್ಟ್ ಆಗಿದೆ. ಈಗ ಆಲ್ಮೋಸ್ಟ್ 60% ಯೂತ್ ಜನ್ರೇಷನ್ಸ್ ಎಲ್ಲನೂ ಬಿಯರಿಗೆ ಶಿಫ್ಟ್ ಆಗಿದ್ದಾರೆ. ಮೇನ್ IML ಅದು ನಮಗೆ ಒಂದು 4-5 ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಗಿದೆ ರೇಟು ಬಿಯರ್, ವಿಸ್ಕಿ ಅದನ್ನು. ಸೊ ಇದು ಕಮ್ಮಿ ಆಗಿದೆ. ಸೊ ಹಂಗಾಗಿ ಯೂತ್ ಜನ್ರೇಷನ್ಸ್ ಎಲ್ಲ ಶಿಫ್ಟ್ ಆಗಿದ್ದಾರೆ ಇದಕ್ಕೆ. IML ಅಂದರೆ ಮದ್ಯ.